ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ. ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ರೆ ನೀವು ಮಾಡ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಇದೆ. ಬಿಜೆಪಿ ರೆಸ್ಪಾನ್ಸಿಬಿಲಿಟಿ, ಸರ್ಕಾರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇದು ಅವರು ಆ ಅಕ್ನಾಲೇಜ್ಮೆಂಟ್ ಇಟ್ಕೊಂಡೆ ಹೋಗಿರೋದು. ನಮಗೂ ಬೇಸರ ಆಗಿದೆ, ಬಟ್ ಯಾಕೆ ಡಿಲೀಟ್ ಆಗಿದೆ, ನಮ್ಗೆ ಕಾಲಾವಕಾಶ ಕೊಡಿ, ಅಷ್ಟ್ರ ಮುಂದೆ ನೀವು ಚುನಾವಣೆ ಯಾಕೆ ಮಾಡಿದೀರಾ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು, ನೀವು ಅದನ್ನು ಬಿಟ್ಟು ಬೇರೆ ಮಾತಾಡೋದಲ್ಲ. ಅಶೋಕ್ ಗೌಡ್ರಿಗೆ ಪ್ರಶ್ನೆ. ನಮಸ್ತೆ, ನನ್ನ ಹೆಸರು ಖಾಜಾ ಹುಸೇನ್ ಅಂತ, ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ. ಬಿಜೆಪಿ ಮತ್ತು ಚುನಾವಣೆ ಆಯೋಗ ವೋಟ್ ಚೋರಿ ಮರೆಮಾಚಲು SIR ಮುಖಾಂತರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದು ಪ್ರಜಾಪ್ರಭುತ್ವ ಬುಡ ಅಲ್ಲಾಡಿಸೋ ಪ್ರಯತ್ನ ಅಲ್ವಾ ಸರ್? ಯಾವುದೇ ಸಮುದಾಯನ ಯಾರು ಟಾರ್ಗೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಭಾರತದ ಪ್ರಜಾಪ್ರಭುತ್ವ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಯಾರು ಜನೇನ್ ವೋಟರ್ ಇರ್ತಾರೆ, ಯಾರು ಒಂದು ಪರ್ಸನ್ಗೆ ಒಂದೇ ವೋಟ್ ಇರಬೇಕು. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನೇ ಲಾಸ್ಟ್ ಟೈಮೂ ಸಹ ಇದೇ ವೇದಿಕೆಯಲ್ಲಿ ಹೇಳಿದ್ದೇನೆ, ಒಬ್ಬ ವಿದ್ಯಾವಂತೆ 4 ವೋಟ್ ಇಟ್ಕೊಂಡಿರ್ತಕ್ಕಂತಹದ್ದು ನನಗೇ ಗೊತ್ತಿದೆ. ಒಬ್ಬ ವ್ಯಕ್ತಿ, ಸೇಮ್ ವ್ಯಕ್ತಿ ಹೆಸರು ಸೈಯದ್ ಪಾಷಾ ಅಂತ ಅಂದ್ಬಿಟ್ಟು ಅಂದೇನಹಳ್ಳಿನಲ್ಲಿದ್ರೆ ಬೆಂಗಳೂರು ಶಿವಾಜಿನಗರದಲ್ಲಿ ಸೈಯದ್ ಹುಸೈನ್ ಅಂತ ಇಟ್ಕೊಂಡಿದ್ದಾನೆ. ಫೋಟೋ ಸೇಮೆ. ಇದೆಲ್ಲ ಸಹ ವಾಸ್ತವ. ನಾನೇ ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಅದು ಡಿಲೀಟ್ ಆಗ್ಬೇಕೋ ಬೇಡವೋ, ಡಿಲೀಟ್ ಆಗ್ಬೇಕೋ ಬೇಡವೋ, ಆಗ್ಬೇಕೋ ಬೇಡವೋ. ವೋಟರ್ ಲಿಸ್ಟ್ ಇರ್ತದಲ್ಲ, ಆ ಲಿಸ್ಟ್ ಅಲ್ಲಿ ಡೆತ್ ಆಗಿರೋದು 15 ವರ್ಷ ಆದ್ರೂ ತೆಗೆದಿರಲ್ಲ. ಆಮೇಲೆ ಆಂಧ್ರದಿಂದ ಇಲ್ಲ ತಮಿಳುನಾಡಿಂದ ಅಲ್ಲೂ ವೋಟರ್ ಐಡಿ ಇರುತ್ತೆ, ಮತ್ತೆ ಇಲ್ಲಿ ಬಂದು ವೋಟರ್ ಐಡಿ ಮಾಡಿಸ್ಕೊಂಡಿರ್ತಾರೆ. ಇಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಅಲ್ಲಿ ಹೋಗಿ ವೋಟ್ ಹಾಕ್ತಾರೆ. ಆಮೇಲೆ ಹೊಸದಾಗಿ ವೋಟ್ ನ ಸೇರಿಸಿದಾಗ ಈ ಅಡ್ರೆಸ್ ಇಂದ ಬಿಟ್ಟು ಬೇರೆ ಅಡ್ರೆಸ್ಗೆ ಹೋಗಿರ್ತದೆ ಯುವಕರದು. ಇಲ್ಲಿ ತಂದೆ ತಾಯಿ ವೋಟ್ ಇರ್ತದೆ, ಪಕ್ಕದ ಒಂದು 2ನೇ 3ನೇ ಬೂತ್ ಅಲ್ಲಿ ಬೇರೆ ಬೂತ್ ಅಲ್ಲಿ ಅವ್ರದ್ದು ವೋಟ್ ಇರ್ತದೆ. ಮತ್ತೆ ಇದಕ್ಕೆಲ್ಲ ಕೂಡ ಚೇಂಜಸ್ ಆಗ್ಬೇಕಾದ್ರೆ SIR ಆಗ್ಲೇಬೇಕು. ಅಲ್ಲ ಸರ್, ನೀವು ಅದನ್ನ ವಿರೋಧ ಮಾಡ್ತೀರಲ್ಲ. ಮತ್ತೆ ಕೇರಳದಲ್ಲಿ ಬೇರೆ ರಾಜ್ಯಗಳೆಲ್ಲ ಬಿಜೆಪಿ ಬಂದಿಲ್ಲ, ಮತ್ತೆ ಅಲ್ಲೆಲ್ಲ ಏನಾಗಿದೆ ಸರ್? ಅಲ್ಲೆಲ್ಲ SIR ಆಗಿದೆ. ನೋಡಿ ಒಂದ್ ನಿಮಿಷ ನೋಡಿ, ಒಂದು ವಿಚಾರವನ್ನ SIR ಪ್ರತಿ ವರ್ಷ SSR ನಡೆಯುತ್ತೆ. ಪ್ರತಿ ವರ್ಷ ಡಿಲೀಟ್ ಹೊಸದಾಗಿ ಆಡ್ ಆಗ್ತದೆ. ತೀರೋಗಿರ್ತಕ್ಕಂಥ ಮತದಾರನ ಡಿಲೀಟ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. 15 ವರ್ಷದ ಮಾಡಿಲ್ಲ ಅಂದ್ರೆ ಚುನಾವಣೆಗೆ ಕಡ್ಲೆ ಬೀಜ ಬಾಯಲ್ಲಿ ತಿಂತಿತ್ತ? ಚುನಾವಣೆ ಓಕೆ, ಚುನಾವಣಾ ಆಯೋಗ ಮಾಡಿಲ್ಲ ಅಂದ್ರೆ ಚುನಾವಣಾ 15 ವರ್ಷದ ಕಡ್ಲೆ ಬೀಜ ತಿಂತಿತ್ತ? ಸುಮ್ನೆ ಅಂದ್ರೆ ಚುನಾವಣೆ ಓಕೆ. ಸೊ ಚುನಾವಣಾ ಆಯೋಗ ಇನ್ಎಫಿಷಿಯಂಟ್ ಇದೆ, ಚೋರ್ ಅಂತ ಅದಕ್ಕೆ ಹೇಳಿದ್ದಾನೆ ಅವಾಗಲೇ, ಚುನಾವಣಾ ಆಯೋಗ ಚೋರೆ ಅಂತ ಹೇಳಿ. ಓಕೆ, ಇನ್ನು 2ನೇ ಪ್ರಶ್ನೆ ಕೇಳಿದ್ರಿ. ನಾನು ಈಗ ಇಡೀ ದೇಶಾದ್ಯಂತ ಸೆನ್ಸಸ್ ನಡೀತಾ ಇದೆ. ಇಡೀ ದೇಶಾದ್ಯಂತ ಸೆನ್ಸಸ್ ನಡೆಯುವಾಗ ಒಂದೇ ಸಾರಿ ಇಡೀ 20-30 ರಾಜ್ಯಗಳು ಸೆನ್ಸಸ್ ನಡೀಬಹುದಂತೆ. ಎಲೆಕ್ಷನ್ ಕಮಿಷನ್ SIR ಅನ್ನ 3 ಫೇಸ್ ಅಲ್ಲಿ ಮಾಡ್ತದೆ. ಯಾಕೆ? ಬಿಹಾರಲ್ಲಿ ಬಂದಿರ್ತಕ್ಕಂಥವ್ರನ್ನ ಡಿಲೀಟ್ ಮಾಡಬಾರ್ದು ಬೇರೆ ಬೇರೆ ರಾಜ್ಯದಲ್ಲಿ ಅಂತ ಹೇಳಿ ಅಲ್ಲೂ ಚುನಾವಣಾ ಆಯೋಗ ನಾಟಕ ಆಡ್ತಾ ಇದೆ. 30 ರಾಜ್ಯಗಳಲ್ಲಿ ಒಂದೇ ಸರಿ ಮಾಡಬಹುದಿತ್ತು SIR ಅನ್ನ. ಡಿಲೀಟ್ ಮಾಡಿದಿದ್ರೆ ನೀವು ಬೇಡ, ಫೋನ್ ನಂಬರ್ ಅಲ್ಲ ಇವರು, ನೀವು ಯಾಕೆ ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡಿಲ್ಲ? ನೀವು ಕೇಳಿಸ್ಕೊಳ್ಳಿ. ಯಾಕೆ ಅಂದ್ರೆ ಹೌದು, ಚುನಾವಣಾ ಆಯೋಗ ವೋಟರ್ ಅನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದೀವಿ. ಮಾಡಿಲ್ಲ. ಯಾಕೆ ಅಂತಂದ್ರೆ 5 ಕೋಟಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಇದೆ ದೇಶದಲ್ಲಿ. 5 ಕೋಟಿ. ಸರ್ ನಮಸ್ತೆ. ವಿಧಾನಸಭಾ ಕ್ಷೇತ್ರ ಬಂದ್ಬಿಟ್ಟು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ನನ್ನ ಒಂದು ಮತ ಇರೋದು ಇಡಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ಏನಾಗ್ತದೆ, ಇವಾಗ ಏನು SIR ಮಾಡ್ತಿದ್ದಾರೆ, BLO ನಮ್ಮ ಮನೆಗೆ ಬರ್ತಾರೆ. BLO ಬಂದ್ಬಿಟ್ಟು ಶಮಂತ ಅಂತ ಹೇಳ್ಬಿಟ್ಟು BLO ನಮ್ಮ ಮನೆಗೆ ಬರ್ತಾರೆ. ಪ್ರಸ್ತುತವಾಗಿ 40 ವರ್ಷಗಳಿಂದ ನಾವು ಮೂಲ ನಿವಾಸಿಗಳಾಗಿರ್ತೇವೆ. ನಮ್ಮ ಮನೆಗೆ ಬಂದಂತ ಸಮಯದಲ್ಲಿ 2002ರಲ್ಲಿ ಮ್ಯಾಪಿಂಗ್ ಮಾಡಿದಾಗ ನಮ್ಮ ಮೂಲತಃ ಯಾರಿರ್ತಾರೆ ಅಂದಿನ ಒಂದು ಚುನಾವಣಾ ಆಯೋಗ ಒಂದು ಪರಿಷ್ಕೃತರು ಮಾಡಿರೋ ಒಂದು ತಪ್ಪಿಂದ ಮೂಲ ನಿವಾಸಿಗಳು ನಮ್ಮ ಮತನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಮ್ಮ ತಂದೆ ಸಕ್ರಿಯವಾಗಿ ರಾಜಕಾರಣದಲ್ಲಿರೋರು, ನಮ್ಮ ತಾಯಿ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿರೋರು. ನಮ್ಮ ಈ ತರ ಪ್ರಬುದ್ಧ ವಿದ್ಯಾವಂತರಿರುವಂತಹ ಮನೆಗಳಲ್ಲಿ ಈ ತರ ಒಂದು ಮತ ಕಳ್ಳತನ ಆದ್ರೆ ಇನ್ನ ಉಳಿದಂತಹ ಒಂದು ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗಿರ್ಬೋದು, ಇದೆಷ್ಟು ಒಂದು ಪಾರದರ್ಶಕವಾಗಿ ಆಗ್ತಿದೆ ಅಂತ ತಮಗೆ ಅನಿಸ್ತದೆ ಅಂತ ನನ್ನ ಪ್ರಶ್ನೆ. BL2 ಬಂದ್ರಲ್ಲ, ಒಂದ್ ನಿಮಿಷ, BL2 ಬಂದ್ರಲ್ಲ, ಆಗ ಕಾಂಗ್ರೆಸ್ನವ್ರು ಯಾರು ಬರ್ಲಿಲ್ವಾ? BL2 ಕಾಂಗ್ರೆಸ್ ಇಂದ ಯಾರು ಬರ್ಲಿಲ್ವಾ? ಆವಾಗಲೂ ಕಾಂಗ್ರೆಸ್ ಪಾರ್ಟಿ ಇತ್ತಲ್ವೇನಪ್ಪ? ಕಾಂಗ್ರೆಸ್ ಪಾರ್ಟಿ ಆವಾಗ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲಪ್ಪ. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇತ್ತಲ್ಲಪ್ಪ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ ಕಾಂಗ್ರೆಸ್ ಪಕ್ಷದಿಂದ. ಆವಾಗ ಬಂದ್ರಲ್ಲ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಿಮ್ಮ ಮನೆಗೆ. ಆಗ್ಲೂ ಸಹ ಪ್ರಕ್ರಿಯೆ ಏನಿದೆ, 1952 ಆಗಿರ್ತಕ್ಕಂಥ ಆರ್ಟಿಕಲ್ 384 ಪಾರ್ಟ್ 21 ಅಂಡ್ ಪಾರ್ಟ್ 3 ಏನಿದೆ, ಏನ್ ಹೇಳುತ್ತೆ? BLO ಏನಿರ್ತಾರೆ ಅವ್ರ ಜೊತೆಗೆ BLA2 ಇರ್ಲೇಬೇಕು ಅಂತಿದೆ. ನೀವು BLA2 ಇಲ್ಲದೆ ಬಂದ್ರೆ
BLO ಏನೇ ಬರೆದ್ರು ಸಹ ತಪ್ಪು. ಅರ್ಥ ಮಾಡ್ಕೊಳ್ಳಿ. ಆಯ್ತು ಸರ್, ನೀವು ಕೇಳಿದ ಪ್ರಶ್ನೆನೇ ವರ್ಗಾವಣೆ. ಪರಿಷ್ಕರಣೆ ಆಗಿದ್ರೆ ನೀವು ಕೇಳಿದ ಅವಾಗ ಪ್ರಶ್ನೆ ಏನ್ ಮಾಡ್ತಿದ್ರು? ವರ್ಗಾವಣೆ ಕಾಂಗ್ರೆಸ್ ಮಾಡ್ತಿದ್ದೀನಿ. ಸರ್ಕಾರ BLO ಅಧಿಕಾರ ಏನ್ ಬಂದಾಗ ಮಾಡ್ತಿದ್ರು? ಆಯ್ತು ಸರ್. ಅಧಿಕಾರ ಏನ್ ಮಾಡ್ತಿದ್ರು? ಆಯ್ತು ಸರ್, ನಿಮ್ದೇ ಪ್ರಶ್ನೆ BLO ಬಂದಾಗ ಕಾಂಗ್ರೆಸ್ ಪಕ್ಷದ BLA2 ನಿಮ್ಮ ಮನೆಗೆ ಬಂದಿದ್ರಾ ಇಲ್ವಾ? ಎಸ್ ಆರ್ ನೋ ಅಷ್ಟೇ ಮೇಡಮ್ ಬಂದಿದ್ರು. ಅವಾಗ ಅವರ ಒಂದು ಆಗಿರುವಂತ ಒಂದು ತಾಂತ್ರಿಕ ದೋಷದಿಂದ ಇವತ್ತು ನಮ್ಮ ಕುಟುಂಬದಂಗೆ ಸಾಕಷ್ಟು ಕುಟುಂಬಗಳು ಈ ದೇಶದಲ್ಲಿ ಮತದಾನ ಹಕ್ಕನ್ನು ಕಳ್ಕೊಂತ ಇವೆ. ಇಂಥ ಪ್ರಕರಣಕ್ಕೆ ಏನ್ ಮಾಡ್ಬೇಕು? ಬತ್ಸರ್ ಉತ್ತರ ಕೊಡಿ. ಲೋಪದೋಷಗಳು ಎಲ್ಲ ಸಿಸ್ಟಮ್ ಅಲ್ಲೂ ಇವೆ, ಎಲೆಕ್ಷನ್ ಕಮಿಷನ್ ಅಲ್ಲಿ ಜಾಸ್ತಿ ಇವೆ, ನಾವೆಲ್ಲರೂ ಒಪ್ಕೊಳ್ಳೋಣ. ಇದು ನಮ್ದೊಂದು ಅಪಾರ್ಚುನಿಟಿ ಅಂತ ತಿಳ್ಕೊಳ್ಳೋಣ, ಅದನ್ನು ಸರಿಪಡಿಸೋದಕ್ಕೆ. ಅದು ಸರಿ ಇಲ್ಲ ಅಂತ ಅದರಿಂದ ದೂರ ಹೋದ್ರೆ ಅನಾವಶ್ಯಕ ಒಬ್ಬರದು ಕಳ್ಳತನಕ್ಕೂ ಇನ್ಎಫಿಷಿಯನ್ಸಿಗೂ ವ್ಯತ್ಯಾಸ ಇದೆ. ಇನ್ಎಫಿಷಿಯಂಟ್ ಆದ ಕೂಡಲೇ ಕಳ್ಳತನ ಅಂತ ಅಲ್ಲ. ಈ ರೀತಿ ನಾವು ನಮ್ಮ ಪ್ರತಿಕ್ರಿಯೆಗಳು ಈ ರೀತಿ ಬಂದಾಗ ಅದೊಂದು ನಾಗರಿಕ ಕಮ್ಯುನಿಟಿಯ ಪ್ರತಿಕ್ರಿಯೆ ಅಲ್ಲ. ಡಿಲೀಟ್ ಆಯ್ತು ಸರ್, ಅದು ಕಳ್ತನ ಸರ್. ಏನೋ ಒಂದು ಕುಂದುಕೊರತೆ ಇದ್ದ ಕೂಡಲೇ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡೋದು ಬಿಟ್ಟು ಇಲ್ಲಿ ಕಳ್ಳತನ ಆಗಿದೆ, ಇಲ್ಲಿ ದೇಶದ್ರೋಹ ಆಗಿದೆ, ಆ ಥರ ಹೋಗ್ತಾ ಹೋದ್ರೆ ನಾವು ಅದ್ರ ಜೊತೆಗೆ ಸೇರ್ಕೊಂಡು ಸ್ಪಂದಿಸೋದಕ್ಕೆ ಅವಕಾಶ ಇಲ್ಲ. ನಾವೆಲ್ಲರೂ ಈ ತರ ಕೀಳರಿಮೆ ಬಿಟ್ಬಿಟ್ಟು ಎಲ್ಲ ಒಳ್ಳೆದಕ್ಕೋಸ್ಕರ ಪ್ರಯತ್ನ ಪಡೋಣ. ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಆಗೋ ಕೆಲಸ ಅಲ್ಲ. ನನ್ನ ಅಭಿಪ್ರಾಯ ಹೇಳೋದು, ನಾನು ಒಬ್ಬಂಟಿಗ, ನಾನು ಯಾವ ಪಕ್ಷಕ್ಕೂ ಸೇರೋದಿಲ್ಲ, ಸೇರಿದವನು ಅಲ್ಲ. ಈ ತರ ಮಾಡಿದ್ರೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನುಭವ. ಯಾರಿಗಾದ್ರೂ ಆಸಕ್ತಿ ಇದ್ರೆ ನಾನು ಕೂಲಂಕಷವಾಗಿ ಹೇಳಲಿಕ್ಕೆ ತಯಾರಿದ್ದೇನೆ. ಏನೇನು ಮಾಡಬಹುದು, ಏನೇನು ಮಾಡಿದ್ದೇನೆ ನಾನು ಅಂತ ಸಂತೋಷವಾಗಿ ಹೇಳ್ತೇನೆ. ಹೊಗಳಿಕೊಳ್ಳೋದಕ್ಕಲ್ಲ, ಮಾಹಿತಿ ಕೊಡ್ಲಿಕ್ಕೆ ಅಷ್ಟೇ. ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇದ್ರೆ ಒಂದು ಸಂಸ್ಥೆ ಎಷ್ಟು ಮಾಡಬಹುದು. ನಾನು ತುಂಬಾ ದುಃಖಪೂರಿತವಾಗಿ ಹೇಳ್ತಾ ಇದ್ದೇನೆ, ಬೆಂಗಳೂರಿನ ಎಲ್ಲ MLS ಮನೆಗೂ ಹೋಗಿದ್ದೇನೆ, ನಾನು ಬೇಡ್ಕೊಂಡಿದ್ದೇನೆ ಸಹಾಯ ಮಾಡಿ ಅಂತ. ಒಬ್ರು ಸ್ಪಂದಿಸಲಿಲ್ಲ. 2 MP ಮನೆಗೆ ಹೋಗಿದ್ದೆ, ಮನೆಗೆಲ್ಲ ಆಫೀಸ್ಗೆ ಹೋಗಿದ್ದೆ, ಕೇಳ್ಕೊಂಡಿದ್ದೇನೆ, ಯಾರು ಸಹಾಯ ಮಾಡಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಅವಾಗ ಇವನ್ನು ಆಗೂ ಇರಲಿಲ್ಲ. ಆಮ್ ಆದ್ಮಿ ಪಾರ್ಟಿಲಿ ಈಗಿರೋ ತುಂಬಾ ಜನ ನಮ್ಮ ಜೊತೆಗೆ ಇದ್ರು. ಬಟ್ ಸರ್, ನಿಮ್ಮ ಹೋರಾಟಕ್ಕೆ ಮತ್ತೆ ನೀವು ಕೊಟ್ಟಿದ್ದ ಜ್ಞಾನಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್. ನನ್ನ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೆ ಸರ್, SIR ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. SIR ಆದ್ರೆ ರಾಹುಲ್ ಗಾಂಧಿ ಒಟ್ಟು ದೇಶದಲ್ಲಿ ಇರ್ತಾ, ಇಂಗ್ಲೆಂಡ್ ಅಲ್ಲಿ ಇರ್ತಾ, ಇವು ಮಾತು ಹೇಳಿ ಸರ್. ಕೋರ್ಟಲ್ಲಿ ಕೇಸ್ ಇದೆ, ಅದೇನೋ ಡಿಸೈಡ್ ಆದ್ರೆ ಇಲ್ಲಿ ಇಡ್ಕೊಂತಾರ, ಇಂಗ್ಲೆಂಡ್ ನಲ್ಲಿ ಇಡ್ತಾ ನಿಮ್ ರಾಹುಲ್ ಗಾಂಧಿ ಒಟ್ನ ಅಲ್ವಾ? ಇಂಗ್ಲೆಂಡ್ ಉತ್ತರ ಬೇಕಾ ನಿಮ್ಗೆ? ಆಯ್ತು ಸರ್, ಕೊಡಿ, ನೀವೇ ಉತ್ತರ ಕೊಡಿ. ನೋಡಿ, ಅಲ್ಲ ಏನೋ ಇಲ್ಲಿ ಬಿಜೆಪಿ ಪಾಪ ವಕ್ತಾರ ಏನೋ ಇವರು ನಮ್ಮ ಏನೋ ಬೇರೆ ಏನೋ ಉತ್ತರ ಡಿಫಿಕಲ್ಟ್ ಕ್ವಶನ್ ಕೇಳ್ತಾರೆ ಅನ್ಕೊಂಡಿದ್ದೆ. ನೋಡಿ, ಒಂದ್ ನಿಮಿಷ. ರಾಹುಲ್ ಗಾಂಧಿಯವರ ಪೌರತ್ವವನ್ನು ತೀರ್ಮಾನ ಮಾಡೋದು ನಾನಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಓಕೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತದೆ. ಒಂದ್ ನಿಮಿಷ, ಫಸ್ಟ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎರಡು ಪ್ರಶ್ನೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತದೆ. ಇವತ್ತು ರಾಹುಲ್ ಗಾಂಧಿ ಅವರೇ ಮೊದಲನೇದಾಗಿ ಓಟ್ ಚೋರಿ ದೇಶದಲ್ಲಿ ನಡೆದಿದೆ ಅಂತ ಹೇಳಿ ಆಳಂದ ಮತ್ತೆ ಮಹದೇವಪುರದ್ದು ಇಡೀ ಪ್ರಪಂಚಕ್ಕೆ ತೋರಿಸಿದ್ದು. ಯಾವುದೋ